ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ದೀಪ್ ಚಾನಲ್. ಡೈಲಿ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ. ನಿಮಗೂ ತುಂಬ ಇಷ್ಟ ಆಗುತ್ತೆ ಹಾಗೂ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಿಗೆ 2 ಮೊಟ್ಟೆಯನ್ನು ಹಾಕ್ಕೊಳ್ಬೇಕು. ಇದು ಮೊಟ್ಟೆ ಹಾಕಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್. ಅದರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಅದಕ್ಕೆ 1 ಟೇಬಲ್ ಸ್ಪೂನ್ ಶುಗರ್ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಒಂದು 1/2 ಟೇಬಲ್ ಸ್ಪೂನ್ ಉಪ್ಪು ತಗೊಂಡಿದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ಬೀಟ್ ಮಾಡಿಕೊಳ್ಬೇಕು. ಬೀಟರ್ನ ಸಹಾಯದಿಂದ ಕೂಡ ಮಾಡ್ಕೊಳ್ಬೋದು. ನಾನು ಇದು ಹ್ಯಾಂಡ್ಮೇಡ್ ಬೀಟರಿಂದ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೆ 2 ಗ್ಲಾಸ್ ನಾನು ಮಿಲ್ಕ್ ತಗೊಂಡಿದ್ದೇನೆ. ಬಾಯ್ಲ್ ಮಾಡಿ ತಣ್ಣಗಾದ ಮಿಲ್ಕ್ ತಗೊಂಡಿದ್ದೇನೆ. ನಾನು 2 ಗ್ಲಾಸ್ ಮಿಲ್ಕ್ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ 1 ಗ್ಲಾಸ್ ವಾಟರ್ ತಗೊಂಡಿದ್ದೇನೆ, ಪ್ಲೇನ್ ವಾಟರ್. ಇದನ್ನು ಕೂಡ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ ನಾನು ಇಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ನೀವು ಮೈದಾ ಹಿಟ್ಟು ಯೂಸ್ ಮಾಡ್ಬೋದು, ತುಂಬ ಒಳ್ಳೆ ಟೇಸ್ಟ್ ಬರ್ತದೆ. ಬಟ್ ನಾನಿಲ್ಲಿ ಮೈದಾ ಬೇಡ ಅಂತ ಹೇಳಿ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೇನೆ. ನಿಮ್ಮಲ್ಲಿ ಯಾವ ಫ್ಲೋರ್ ಇದೆ ಆ ಫ್ಲೋರ್ ಯೂಸ್ ಮಾಡ್ಬೋದು. ಇದು ಗಂಟು ಬಾರದ ಹಾಗೆ ಒಳ್ಳೆ ರೀತಿಯಲ್ಲಿ ಬೀಟ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಯೆಲ್ಲೋ ಪೌಡರ್, ಜಾಸ್ತಿ ಅಲ್ಲ, ಸ್ವಲ್ಪ 1 ಚಿಟಿಕೆ ಆಗೋಷ್ಟು ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಸಬ್ಬಸಿಗೆ ಸೊಪ್ಪು ಅಂತ ಸಿಗ್ತದಲ್ಲ, ಅದು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಒಳ್ಳೆಯ ಸ್ಮೆಲ್ ಕೊಡ್ತದೆ. ಅದು ತುಂಬ ಟೇಸ್ಟ್ ಆಗ್ತದೆ. ಬಟ್ ನನ್ನ ಹತ್ರ ಸಬ್ಬಸಿಗೆ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಸಬ್ಬಸಿಗೆ ಸೊಪ್ಪು ತುಂಬ ಒಳ್ಳೆ ಟೇಸ್ಟು, ಒಳ್ಳೆ ಸ್ಮೆಲ್ಲು ಕೊಡ್ತದೆ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಂದು ಸೈಡಲ್ಲಿ ಇಟ್ಕೊಂಬಿಡಿ. ನಮ್ಮ ಬ್ಯಾಟರ್ ರೆಡಿ ಆಯಿತು. ಇವಾಗ ನೀವು ಆಮ್ಲೆಟಿಗೆ ಏನೆಲ್ಲ ಯೂಸ್ ಮಾಡ್ತೀರೋ ಆ ಇಂಗ್ರೀಡಿಯೆಂಟ್ಸ್ನ ತಗೊಳ್ಳಿ. ನಾನಿಲ್ಲಿ 1 ಆನಿಯನ್, 1 ಟೊಮ್ಯಾಟೊ, ಹಾಗೆ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ನಾನಿಲ್ಲಿ ರಫ್ಲಿ ಚಾಪ್ ಮಾಡಿಕೊಂಡು ಚಾಪರ್ನಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ಯಾಕಂದರೆ ನನಗೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ತುಂಬ ದೊಡ್ಡದಾಗಿದ್ರೆ ಅದು ಚೆನ್ನಾಗಾಗೋದಿಲ್ಲ, ಅಂದರೆ ಮಧ್ಯೆ ಮಧ್ಯೆ ಹಾಸ್ಕ ಸಿಗ್ತದೆ ಅಂತ ದೋಸೆಯಲ್ಲಿ. ಸೊ ನಾನು ಚಾಪರಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ನೀವು ಆಮ್ಲೆಟಿಗೆ ಏನು ಬೇಕಾದ್ರೂ ಹಾಕ್ಕೊಳ್ತೀರಾ, ಅಂದರೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು. ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಕೆಲವರಿಗೆ ಟೊಮೆಟೊ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಬರೀ ಎಗ್ಗಿಂದ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ 5 ಮೊಟ್ಟೆಯ ಆಮ್ಲೆಟ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಆಮ್ಲೆಟ್ ಮಿಕ್ಸರ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಹಾಗೆ ಈಗ ಒಂದು ಪ್ಯಾನಿಗೆ ನೋಡಿ ಈ ಥರ ಆಯಿಲ್ನ ಗ್ರೀಸ್ ಮಾಡಿಕೊಳ್ಬೇಕು. ಅದನ್ನು ಟಿಶ್ಯೂಯಿಂದ ವೈಪ್ ಮಾಡಬೇಕು ಕ್ಲೀನಾಗಿ, ಅಂದರೆ ಆಯಿಲ್ ಜಾಸ್ತಿ ಬೇಡ ಫಸ್ಟಿಗೆ ಅಂತ ಹೇಳಿ. ಆಮೇಲೆ ನಾವು ಫಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಬ್ಯಾಟರು, ಅದನ್ನು ಹಾಕ್ಕೊಳ್ಬೇಕು. ತುಂಬ ತೆಳ್ಳಗೆ ಹಾಕಿದಷ್ಟು ಒಳ್ಳೆಯ ರೀತಿ ಬರುತ್ತೆ. ತುಂಬ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ. ಯಾಕಂದರೆ ಗೋಧಿ ದೋಸೆ ದಪ್ಪ ಮಾಡಿದ್ರೆ ಸ್ವಲ್ಪ ಅಂಟಂಟಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ತೆಳ್ಳಗೆ ದೋಸೆಯನ್ನು ಹುಯ್ಬೇಕು. ಹಾಗೆ ಇದನ್ನು ಮುಚ್ಚಿಡಬೇಕು. ನಿಮಗೆ ನಾನು ಆಯಿಲ್ ಹಾಕಿರಲಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಗ್ರೀಸ್ ಮಾಡಿ ವೈಪ್ ಮಾಡಿದ್ದೆ. ಈಗ 1 ಟೇಬಲ್ ಸ್ಪೂನ್ ಆಯಿಲ್ನ ಸೈಡಿಗೆ ಹಾಕ್ಕೊಳ್ಬೇಕು. ಈಗ ದೋಸೆ ಬೆಂದಿದೆಯಾ ಅಂತ ನೀವು ಸ್ವಲ್ಪ ದೋಸೆಯನ್ನು ಎತ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಟೈಮ್ನಲ್ಲಿ ನಾವು ಇದರ ಮೇಲೆ ಆಮ್ಲೆಟನ್ನು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಫುಲ್ ಆಮ್ಲೆಟ್ನ ಕವರ್ ಮಾಡಿ ಲಿಡ್ ಮುಚ್ಚಿದರೆ ಆಯಿತು. ನೋಡಿ ಇವಾಗ ನಮ್ಮ ದೋಸೆ ಬೆಂದಿದೆ. ಸೊ ಇದನ್ನು ತಿರುವಿ ಹಾಕಬೇಕು. ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ನನ್ನ ಮಕ್ಕಳಿಗೆ ಇದು ತುಂಬ ಇಷ್ಟ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅವ್ರು ಸ್ಕೂಲಿಂದ ಬರುವಾಗ ರೆಡಿ ಮಾಡಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ಉಳಿದ ದೋಸೆ ಹಿಟ್ಟನ್ನು ಕೂಡ ಅದೇ ರೀತಿ ಮಾಡಿಕೊಳ್ಬೇಕು. ಇದು ತುಂಬ ಹೆಲ್ದಿ ಕೂಡ ಹೌದು. ಹಾಗೆ ನಮಗೆ ದಿಢೀರಾಗಿ ಮಾಡ್ಕೊಳ್ಬೋದು. ನಾಳೆ ಅಕ್ಕಿ ನೆನೆಸಲಿಲ್ಲ, ಗ್ರೈಂಡ್ ಮಾಡಲಿಲ್ಲ, ಯಾವ ತಲೆನೋವು ಇರೋದಿಲ್ಲ. ದಿಢೀರಾಗಿ ಮಾಡ್ಕೊಳ್ಬೋದು. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿ ಮಾಡಿಕೊಂಡ್ರೆ ಆಯಿತು. ಇದಕ್ಕೇನು ಹೊಸ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡಲಿಲ್ಲ.
ನೋಡಿ ರೆಡಿ ಆಯಿತು. ಇದಕ್ಕೆ ಚಟ್ನಿ ಕೂಡ ಬೇಕು ಅಂತ ಇಲ್ಲ, ನಾನು ಸಾಸ್ ಜೊತೆ ತಿನ್ಬೋದು. ಟೊಮೆಟೊ ಸಾಸ್ ಇದ್ದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವರಿಗೂ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಸೊ ಸಾಸ್ ಜೊತೆ ಸರ್ವ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು, ಬಾಯ್.